ನಮಸ್ಕಾರ, ಅನುರಾಧೆ ಕಿಚನ್ಗೆ ಸ್ವಾಗತ. ದಿನ ಬೆಳಿಗ್ಗೆ ಆದರೆ ಏನಪ್ಪ ವೆರೈಟಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದು ಡಿಫ್ರೆಂಟಾಗಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇದು ಮಹಾರಾಷ್ಟ್ರ, ಗುಜರಾತ್ ಸೈಡಲ್ಲೆಲ್ಲ ಫೇಮಸ್ಸು. ಅಲ್ಲೆಲ್ಲ ಉಪವಾಸ ಟೈಮಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ಕೊಳ್ತಾರೆ. ಸಾಬುದಾನ ಕಿಚಡಿ ಅಂತ. ನೋಡೋಕ್ಕೆ ಎಷ್ಟು ಸಿಂಪಲ್ ಇದೆಯೋ, ಟೇಸ್ಟ್ ಸಹ ಅಷ್ಟೇ ಸಖತ್ತಾಗಿರುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಇದಕ್ಕೆ ಮೊದಲು ನಾನೊಂದು 3 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ತುಂಡು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲಷ್ಟು ಶೇಂಗಾವನ್ನು ಹುರಿದು ಪೌಡ್ರ್, ನೈಸಲ್ಲ, ತರತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಅರ್ಧ ಲಿಂಬು, ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಬಟಾಟೆನ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ನೈಲಾನ್ ಸಾಬುದಾನ ಒಂದು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಈ ಸಾಬುದಾನದಲ್ಲಿ 2 ಟೈಪ್ ಇರುತ್ತೆ. ಈ ಥರ ಸಾಬುದಾನ ಆದರೆ ನೀವು ಒಂದು ಬೌಲಿಗೆ 1 ಬೌಲ್ ನೀರು ಹಾಕಿ ನೆನೆಸಿಡಬೇಕು. ಇದು ನೈಲಾನ್ ಸಾಬುದಾನ. ಇದು ನೀವು ನೀರು ಓವರ್ ನೈಟ್ ನೆನೆಸ್ಬೇಕಾಗುತ್ತೆ. ಅದಾದರೆ 5 ಗಂಟೆ ನೆನೆಸಿದ್ರೆ ಸಾಕು. ಇದು ಓವರ್ ನೈಟ್ ನೆನೆಸ್ಬೇಕು. ಇದು ಮಾತ್ರ ನೀರು ಹೆಚ್ಚಾದರೂ ಏನು ಪ್ರಾಬ್ಲಮ್ ಇಲ್ಲ, ನೀರು ತೆಗೆದು ಈಸಿಯಾಗಿ ಮಾಡ್ಕೊಳ್ಬೋದು, ಚೆನ್ನಾಗೇ ಬರುತ್ತೆ. ಇವತ್ತು ನಾನು ಅದನ್ನೇ ಬಳಸ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಮೊದಲು ಬಾಣಲೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕೋಣ. 1 ಸ್ಪೂನ್ ಜೀರಿಗೆ ಮತ್ತು ಶುಂಠಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಇದಾದಮೇಲೆ ಕಾದ್ಮೇಲೆ ಹಸಿಮೆಣಸು, ಹೆಚ್ಚಿಟ್ಕೊಂಡಂಥ ಹಸಿಮೆಣಸು, ಕರಿಬೇವು ಸೊಪ್ಪು, ಹಾಗೆ ನೀರಿಂದ ತೆಗೆದು ಬಟಾಟೆ ಹೋಳುಗಳನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಬಟಾಟೆ ಬೇಗ ಬೇಯುತ್ತೆ, ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಚೆನ್ನಾಗಿ ಮಗಿಸ್ಕೊಳ್ಳಿ. ಸ್ವಲ್ಪ ಬಟಾಟೆ ಟೇಸ್ಟ್ ಆಗಲಿ ಮತ್ತು ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷದಷ್ಟು ಕಾಲ ನೀವೇನು ಮಾಡಬೇಕು, ಮುಚ್ಚಿಟ್ಬಿಡಿ ಅದನ್ನು. 1-2 ನಿಮಿಷ ಆದಮೇಲೆ ನೋಡಿ, ಬಟಾಟೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಬಟಾಟೆ ಈಗ ಒತ್ತಿ ನೋಡ್ಕೊಳ್ಳಿ, ಸ್ಮ್ಯಾಶ್ ಮಾಡೋಕ್ಕಾಗುತ್ತೆ. ಸಾಫ್ಟ್ ಆಗಿದೆ ಅನ್ನೋವಾಗ ನೆನೆಸಿರೋಂಥ ಸಾಬುದಾನ ಎಲ್ಲ ನೀವು ಸೇರಿಸ್ಕೊಂಡ್ಬಿಡಿ. ಬೇಗ ಬೇಯುತ್ತೆ. ಇದಕ್ಕೆ ಯಾವುದು ಎಕ್ಸ್ಟ್ರಾ ನೀರು ಹಾಕಬೇಕಂತಿಲ್ಲ. ಅಕಸ್ಮಾತ್ ಇನ್ ಕೇಸ್ ಏನಾದ್ರು ತಳ ಹಿಡಿತಿದೆ ಅಂದರೆ ಒಂಚೂರು ನೀರು ಹಾಕಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಗೆ ಈಸಿಯಾಗಿ ಇದು ಇದಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಎಲ್ಲ ಕಡೆ ಮಗ್ಚ್ಕೊಳ್ಬೇಕು ಸಾಬುದಾನ. ಹಾಗೆ ತುಂಬ ಹೊತ್ತು ಬಿಡಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕಿದೆ ನಾನಿಲ್ಲಿ. ಮತ್ತೊಂದು ಅರ್ಧ ಸ್ಪೂನ್ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಇದನ್ನು ಈಗ ಹಿಂಗೆ ಟ್ರಾನ್ಸ್ಪರೆಂಟ್ ಆಯ್ತು ಅನ್ನುವಾಗ ನೀವು ಆ ಶೇಂಗಾ ಪೌಡರನ್ನು ಮತ್ತು ಇದನ್ನೆಲ್ಲ ಸೇರಿಸ್ಕೊಂಡ್ಬಿಡಿ. ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಗ್ಚ್ಕೊಳ್ಳಿ. ಅದು ನಿಮಗೆ ಲಾಸ್ಟಿಗೆ ಒಂಚೂರು ಲಿಂಬು ಹಿಂಡ್ಕೊಳ್ಳಿ. ಇದು ಸಾಬುದಾನ ಹೇಗಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಎಲ್ಲ ಕಾಳುಗಳು ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ಆಗ ಈಸಿಯಾಗಿ ಗೊತ್ತಾಗುತ್ತೆ ಅದೆಲ್ಲ ಬೆಂದಿದೆ ಅಂತ. ಅದ್ರೂ ಏನು ಪ್ರಾಬ್ಲಮ್. ನೋಡಿ, ಎಷ್ಟು ಚೆನ್ನಾಗಿ ಪ್ರತಿಯೊಂದು ಕಾಳು ಸಮೇತ ಹೇಗೆ ಬಿಡಿ ಬಿಡಿಯಾಗಿ ಬಂದಿದೆ ಅಂತ. ಇದನ್ನು ಇವರು ಮಹಾರಾಷ್ಟ್ರ ಸೈಡಲ್ಲೆಲ್ಲ ಉಪವಾಸ ಟೈಮಲ್ಲಿ ಮಾಡ್ಕೊಳ್ತಾರೆ. ಅವರು ಮಾತ್ರ ನಾರ್ಮಲ್ ಸಾಲ್ಟ್ ಹಾಕಲ್ಲ, ಅದಕ್ಕೆ ಬರೀ ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಾಡ್ತಾರೆ. ನೋಡಿ, ಎಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ ಆಗುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಪ್ರತಿಯೊಂದು ಕಾಳು ಸಮೇತ ಬೇರೆ ಬೇರೆಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹಾಗೆ ಇದು ಹೆಲ್ತಿನೂ ಸಮೇತ, ಡೈಜೆಷನ್ ಈಸಿಯಾಗಿ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.